ಜಯ ಜಿನೇಂದ್ರ, ಬನ್ನಿ ಚರ್ಮದ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಜ್ಜ, ನಮ್ಮ ಸ್ನೇಹಿತರು ಲೆದರ್ ಬೆಲ್ಟ್ ಹಾಗೂ ಚರ್ಮದ ಪರ್ಸ್ ಬಳಸುತ್ತಾರೆ. ನಾವು ಏಕೆ ಬಳಸಬಾರದು? ಪುಟ್ಟ, ಲೆದರ್ ಎಂದರೆ ಮೃಗಗಳ ಚರ್ಮ, ಮುಖ್ಯವಾಗಿ ಹಸುಗಳು ಮತ್ತು ಎಮ್ಮೆಗಳನ್ನು ಕೊಂದು ಮಾಡಲಾಗುತ್ತದೆ. ಚರ್ಮಕ್ಕಾಗಿ ಅನೇಕ ಜಾನುವಾರುಗಳನ್ನು ಕೊಲ್ಲಲಾಗುತ್ತದೆ. ಲೆದರ್ ಬಳಕೆ ಇದನ್ನು ಬೆಂಬಲಿಸುವಂತೆ ಆಗುತ್ತದೆ. ಹಸು, ಎಮ್ಮೆ ಇತ್ಯಾದಿ ಜಾನುವಾರುಗಳನ್ನು ಕಸಾಯಿ ಕಾರ್ಖಾನೆಗೆ ಒಯ್ದು ಅವುಗಳನ್ನು ಕೊಂದು ಅವುಗಳ ಚರ್ಮದಿಂದ ಅನೇಕ ಬಗೆಯ ಚರ್ಮದ ವಸ್ತುಗಳನ್ನು ತಯಾರಿಸುತ್ತಾರೆ. ಇಂಥ ಚರ್ಮದ ವಸ್ತುಗಳನ್ನು ನಾವು ಬಳಸಿದರೆ ಪ್ರಾಣಿಗಳನ್ನು ಕೊಂದಷ್ಟೇ ದೋಷ ಅಥವಾ ಪಾಪವು ಬರುತ್ತದೆ. ಇದಕ್ಕೆ ಪರ್ಯಾಯವಾಗಿ ನಾವು ಅಹಿಂಸಾತ್ಮಕ ರೀತಿಯಲ್ಲಿ ತಯಾರುಗೊಂಡ ವಸ್ತುಗಳನ್ನು ಬಳಸಬಹುದು. ಉದಾಹರಣೆಗೆ ಸೆಣಬು ಅಥವಾ ನಾರಿನಿಂದ ತಯಾರಿಸಿದ, ಕ್ಯಾನ್ವಾಸದಿಂದ ತಯಾರಿಸಿದ ವಸ್ತುಗಳು ಮಾರುಕಟ್ಟೆಯಲ್ಲಿ ಉಪಲಬ್ಧವಿವೆ. ಜೈನ ಧರ್ಮದಲ್ಲಿ ಅಹಿಂಸೆ ಅಂದರೆ ಯಾವುದೇ ಜೀವಿಗೆ ಘಾತ ಮಾಡಬಾರದು, ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಎಂದು ಬಹಳ ಪುರಾತನ ಕಾಲದಿಂದಲೂ ನಮ್ಮ ದಿಗಂಬರ ಮುನಿಗಳು ಉಪದೇಶಿಸುತ್ತಾ ಬಂದಿದ್ದಾರೆ. ಹೀಗೆ ನಾವು ನಮ್ಮ ಜೈನ ಧರ್ಮದ ಅನುಸಾರ ಜೀವ ದಯೆಯನ್ನು ಪಾಲಿಸಬೇಕು. ಸಂತ ಶಿರೋಮಣಿ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಪ್ರೇರಣೆ ಮತ್ತು ಮಾರ್ಗದರ್ಶನದಲ್ಲಿ ನೂರಾರು ಗೋಶಾಲೆಗಳು ಸ್ಥಾಪಿತಗೊಂಡು ಸಾವಿರಾರು ಗೋವುಗಳನ್ನು ಸಂರಕ್ಷಿಸಿಕೊಂಡು ಬರಲಾಗುತ್ತಿದೆ. ಭಗವಾನ್ ಶ್ರೀ ಮಹಾವೀರರು ಸಹ 2500 ವರ್ಷಗಳ ಹಿಂದೆಯೇ ಜೀವದಯ ಮತ್ತು ಅಹಿಂಸಾ ಧರ್ಮವನ್ನು ತಮ್ಮ ವಾಣಿಯಲ್ಲಿ ಬೋಧಿಸಿದ್ದಾರೆ. ನಾವು ಭಗವಾನ್ ಮಹಾವೀರರ ಸಂದೇಶವನ್ನು ಪಾಲಿಸಬೇಕಲ್ಲವೇ? ಸರಿ, ಈಗ ಅರ್ಥವಾಯಿತು. ನಾನು ಸಹ ಯಾವ ಪ್ರಾಣಿಗೂ ಹಾನಿಯಾಗದಂತೆ ಕೇವಲ ಅಹಿಂಸಾತ್ಮಕ ವಸ್ತುಗಳನ್ನೇ ಆಯ್ಕೆ ಮಾಡುತ್ತೇನೆ. ಒಂದು ಚಿಕ್ಕ ಆಯ್ಕೆಯೂ ಸಹ ಮಹತ್ವದ್ದು. ಅಹಿಂಸೆಯನ್ನು ಆರಿಸಿ ಲೆದರ್ ಬಳಕೆಗೆ ಇಲ್ಲವೆನ್ನಿರಿ.